ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯ ಗ್ರೂಪ್ ಡಿ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಹಂಚಿಕೊಳ್ಳುತ್ತೇನೆ. ಸೊ ಎಷ್ಟು ಹುದ್ದೆಗಳಿದಾವೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತದೆ, ಪೂರ್ತಿ ನೇಮಕಾತಿ ವಿಧಾನ ಸೇರಿದಂತೆ ಸಂಪೂರ್ಣವಾದ ಮಾಹಿತಿಯನ್ನ, ಈವನ್ ಆ ಒಂದು ಗ್ರೂಪ್ ಡಿ ಹುದ್ದೆಗಳ ಪರಿಚಯವನ್ನು ಕೂಡ ಒಟ್ಟಿನಲ್ಲಿ ಗ್ರೂಪ್ ಡಿ ಹುದ್ದೆಗಳ ಅರ್ಜಿ ಸಲ್ಲಿಸುವಿಕೆ ಹಿಡ್ಕೊಂಡು ಸೊ ಆ ಒಂದು ಹುದ್ದೆಗಳ ಪರಿಚಯವರೆಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡುವ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ, ಸರ್ಕಾರಿ ಉದ್ಯೋಗಗಳ ಅವಶ್ಯಕತೆ ಇದೆ ಅಂತವರು ಸೊ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ರೆ ಖಂಡಿತ ನಿಮ್ಗೆ ಸೊ ಸಂಪೂರ್ಣ ಮಾಹಿತಿ ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಮಾಹಿತಿ ಇರುತ್ತೆ ಅಂತ ಕೇಳಿದ್ರೆ, ಒಂದು ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟ ಏನೆಲ್ಲ ಮಾಹಿತಿ ಬೇಕೋ ಆ ಹುದ್ದೆಗಳ ಪರಿಚಯ, ಎಷ್ಟು ಹುದ್ದೆಗಳಿದಾವೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಏಜ್ ಲಿಮಿಟ್, ಯಾವಾಗ ಅರ್ಜಿ ಸಲ್ಲಿಸಬಹುದು, ಫೀಸ್ ಏನಿದೆ, ಸೆಲೆಕ್ಷನ್ ಹೆಂಗ್ ನಡೀತದೆ, ಮತ್ತೆ ಸಿಇಟಿ ಪಠ್ಯಕ್ರಮ ಹೇಗಿದೆ, ಅರ್ಜಿ ಸಲ್ಲಿಸುವ ಬೇಕಾದಾಗ ಏನೆಲ್ಲ ಅಂಶಗಳನ್ನ ನಾವು ಪರಿಗಣಿಸಬೇಕು. ಸೊ ಕೊನೆಯಲ್ಲಿ ಕೆಲವೊಂದು ವಾಸ್ತವ ಅಂಶಗಳಿರ್ತವೆ. ಖಂಡಿತ ಸೊ ಈ ಹುದ್ದೆಗೆ ಅಥವಾ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆ ಸಿಕ್ಕರೆ ಸಾಕು ಅನ್ನುವಂತ ಒಂದು ಅಭ್ಯರ್ಥಿಗಳಿಗೆ ಖಂಡಿತ ಅದು ಮೋಟಿವೇಶನ್ ಆಗುತ್ತೆ. ಅಟ್ ವೆರಿ ಫಸ್ಟ್ ಈ ಹುದ್ದೆಗಳ ಪರಿಚಯವನ್ನು ನಾವು ನೋಡೋದಾದ್ರೆ, ಸೊ ನೆನ್ಪಿಟ್ಕೊಂಡಿದ್ರಿ RRB ಗ್ರೂಪ್ ಡಿ ಪೋಸ್ಟ್ ಅಂತ. ಈ ಹುದ್ದೆ ಹೆಸರೇನು ಅಂತ ಕೇಳಿದ್ರೆ, ಸೊ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಸಿಂಪಲ್ ಆಗಿ ಭಾರತೀಯ ರೈಲ್ವೆಯಲ್ಲಿರುವಂತ ಸರ್ಕಾರಿ ಹುದ್ದೆ. ಇದು ಕೇಂದ್ರ ಸರ್ಕಾರದ ಹುದ್ದೆ, ಸೆಂಟ್ರಲ್ ಗವರ್ನಮೆಂಟ್ ಜಾಬ್ RRB ಗ್ರೂಪ್ ಡಿ ಹುದ್ದೆ ಅನ್ನೋದು. ಸರ್, ಗ್ರೂಪ್ ಡಿ ಹುದ್ದೆ ಅಂದ್ರೆ ಏನು? ನಾವು ಸರ್ಕಾರಿ ಉದ್ಯೋಗಗಳನ್ನ ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು ಮತ್ತು ಡಿ ಗ್ರೇಡು ಎಂದು ಪರಿಗಣಿಸಲಾಗ್ತದೆ. ಡಿ ಗ್ರೇಡು ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ಪೋಸ್ಟ್. ಇದು ನೀವು ಭಾರತೀಯ ರೈಲ್ವೆಯಲ್ಲಿ ರೈಲ್ವೆ ಎಂಪ್ಲಾಯಿ ಆಗ್ಬೇಕು ಅಂತ ಕೇಳಿದ್ರೆ ಸೊ ಎಂಟ್ರಿ ಲೆವೆಲ್ ಪೋಸ್ಟ್ ಅಂತ ಕರಿತೀವಿ. ಅಲ್ಲಿಂದನೇ ಪೋಸ್ಟ್ಗಳು ಸ್ಟಾರ್ಟ್ ಆಗ್ತವೆ. ವೆರಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಸೊ ಇದು ಎ ಗ್ರೇಡ್ ಅಂತ, ಎ ಬಿ ಗ್ರೇಡ್ ಅಂತ ಕೇಳಿದ್ರೆ ದೊಡ್ಡ ಪೋಸ್ಟ್ ಗಳಾಗ್ತವೆ. ಸಾಮಾನ್ಯವಾಗಿ ಅತಿ ಹೆಚ್ಚು ನಾವು ನೋಡ್ತಿರುವಂತದ್ದು ಸಿ ಗ್ರೇಡ್, ಗ್ರೂಪ್ ಸಿ ಹುದ್ದೆಗಳನ್ನ. ಕೇಂದ್ರ ಸರ್ಕಾರದಲ್ಲಿ ಸೊ ಅದು ರೈಲ್ವೆಯಲ್ಲಿ ಡಿ ಗ್ರೇಡ್ ಪೋಸ್ಟ್ ಅಂತ ಕೇಳಿದ್ರೆ ಲಾಸ್ಟ್ ಪೋಸ್ಟ್ ಅಂತ. ಇಟ್ ಮೀನ್ಸ್ ನಾವು ಎಂಟರ್ ಆಗ್ಬೇಕಾದ್ರೆ, ರೈಲ್ವೆ ಇಲಾಖೆಯಲ್ಲಿ ಎಂಟರ್ ಆಗ್ಬೇಕಾದ್ರೆ ಇರುವಂತ ಎಂಟ್ರಿ ಲೆವೆಲ್ ಪೋಸ್ಟ್. ಸೊ ಈ ಹುದ್ದೆಗಳ ಮುಖ್ಯ ಕೆಲಸ ಏನಿರ್ತದೆ ಅಂತ ಕೇಳಿದ್ರೆ, ರೈಲ್ವೆ ಇಲಾಖೆಯಲ್ಲಿರುವಂತ ತಾಂತ್ರಿಕ, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ವರ್ಕ್ ಅಲ್ಲಿ, ಟೆಕ್ನಿಕಲ್ ಮೀನ್ಸ್ ಸಮಥಿಂಗ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಆಗಿ ಸಮಥಿಂಗ್, ಅದಕ್ಕೆ ನಾರ್ಮಲ್ ಕ್ವಾಲಿಫಿಕೇಶನ್ ಗಿಂತ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ನಾಲೆಜ್ ಬೇಕಾಗ್ತದೆ. ಸೊ 2025ರ ಈ ನೋಟಿಫಿಕೇಶನ್ ಅಲ್ಲಿ ಒಟ್ಟು 14 ವಿಧದ, ಸುಮಾರು 32,000 ಪೋಸ್ಟ್ ಅದಾವೆ. ಬಟ್ ಇದರಲ್ಲಿ 14 ವಿಧದ ಬೇರೆ ಬೇರೆ ಪೋಸ್ಟ್ಗಳು ಈ ಗ್ರೂಪ್ ಡಿ ಹುದ್ದೆಗಳಲ್ಲಿ ಇವೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಭಾರತದಲ್ಲಿ ಸುಮಾರು 18 ರೈಲ್ವೆ ವಲಯಗಳಿದಾವೆ. ಪ್ರತಿಯೊಂದು ರೈಲ್ವೆ ವಲಯವು ಕೂಡ ಆ ವಲಯದಲ್ಲಿ ಬರುವಂತ ಎಲ್ಲಾ ರೈಲ್ವೆ ಸ್ಟೇಷನ್ ಗಳ ಮ್ಯಾನೇಜ್ ಮಾಡ್ತದೆ. ಸೊ ಈ ಗ್ರೂಪ್ ಡಿ ಹುದ್ದೆಗಳಲ್ಲಿ 14 ವಿಧದ ಪೋಸ್ಟ್ಗಳು ಯಾವ್ಯಾವು? ಸೊ ಅಸಿಸ್ಟೆಂಟ್, ಇಲ್ಲೇನದವಲ್ಲ ಇವೆಲ್ಲವಷ್ಟು ಕೂಡ ಸೊ ವಿವಿಧ ರೀತಿಯ ಗ್ರೂಪ್ ಡಿ ಹುದ್ದೆಗಳು. ಒಟ್ಟು 32,478 ಪೋಸ್ಟ್ಗಳದಾವೆ. ಸೊ ನೀವುಗಳು ಅರ್ಜಿ ಸಲ್ಲಿಸುವ ಮುನ್ನ, ಅಥವಾ ನೀವು ನಿಜವಾಗ್ಲೂ ಸರ್ ನನಗೆ ಈ ಜಾಬ್ ಆದ್ರೆ ನಾನು ಹೋಗ್ತೀನಿ ಅಂತ ನಿಮಗೆ ಏನಾದ್ರೂ ಅನಿಸಿದ್ರೆ, ನೀವು ಏನಾದ್ರೂ ಒಂದು ವೇಳೆ ಫಿಕ್ಸ್ ಆಗಿದ್ರೆ, ಸೊ ಅರ್ಜಿ ಸಲ್ಲಿಸುವ ಮುನ್ನ ಈ ಹುದ್ದೆಗಳ ಬಗ್ಗೆ ತಿಳಿದುಕೊಂಡು ಸೊ ಅರ್ಜಿ ಸಲ್ಲಿಸಿ. ನೀವೆಲ್ಲಾ ಪೋಸ್ಟ್ಗೂ ಕೂಡ ಅರ್ಜಿ ಸಲ್ಲಿಸಬಹುದು. 2025ನೇ ಸಾಲಿನಿಂದ ಸೊ ಮುಂಚೆ ಕೆಲವೊಂದು ಪೋಸ್ಟ್ಗಳಿಗೆ ITI ಕಡ್ಡಾಯವಾಗಿತ್ತು. ಬಟ್ ಇವಾಗ ITI ಕಡ್ಡಾಯವಾಗಿಲ್ಲ. SSLC ಆದ್ರೆ ಸಾಕು, 10th ಪಾಸ್ ಆದ್ರೆ ಸಾಕು. ಜಸ್ಟ್ 35% ತಗೊಂಡ್ರು ಕೂಡ ನೀವು ಅರ್ಜಿ ಸಲ್ಲಿಸುವುದಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ಭಾರತದಲ್ಲಿ ಸುಮಾರು 18 ರೈಲ್ವೆ ವಲಯಗಳಿದಾವೆ. ನಮ್ಮ ಕರ್ನಾಟಕದಲ್ಲಿ ಸೊ ನೈಋತ್ಯ ವಲಯ ರೈಲ್ವೆ ಹುಬ್ಬಳ್ಳಿಯಲ್ಲಿದೆ. ಹೀಗೆ 18 ರೈಲ್ವೆ ವಲಯಗಳಲ್ಲಿ ಸೊ ವಿವಿಧ ರೀತಿಯ ಪೋಸ್ಟ್ಗಳು ವಿವಿಧ ಸಂಖ್ಯೆಯಲ್ಲಿ ಇರ್ತವೆ. ಇಲ್ಲಿ ಪ್ರತಿಯೊಂದು ರೈಲ್ವೆ ವಲಯದಲ್ಲಿ ಕೂಡ ಗ್ರೂಪ್ ಡಿ ಹುದ್ದೆಗಳಿರ್ತವೆ. ಗ್ರೂಪ್ ಡಿ ಹುದ್ದೆಗಳು ಅಂತ ಕೇಳಿದ್ರೆ, ನೀವು ರೈಲ್ವೆ ಸ್ಟೇಷನ್ ದಾಗ ಹೋದಾಗ ಸೊ ಯಾವಾಗಲೂ ಫಿಸಿಕಲ್ ವರ್ಕ್ ಅಲ್ಲಿ ಬಿಸಿ ಇರ್ತಿರ್ತಾರೆ.
ಅವರುಗಳಿಗೆ ನಾವು ಸೊ ಗ್ರೂಪ್ ಡಿ ಹುದ್ದೆ ವರ್ಕರ್ಸ್ ಅಂತ ಕರಿತೀವಿ. ಸರ್ ಗ್ರೂಪ್ ಡಿ ಹುದ್ದೆ ತುಂಬಾ ಸಣ್ಣದಾಗತ್ತೆ, ಎಸ್ ಅಫ್ಕೋರ್ಸ್. ಸೊ ನಾನು ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ಹಸಿದವನಿಗೆ ಅನ್ನ ಸಿಕ್ಕಾಗ ಅದು ತಂಗೋದು ಅನ್ನೋದು ಕೂಡ ನೋಡೋದಿಲ್ಲ. ಸುಮಾರು ಜನ ಇವಾಗ ನಿಮ್ಗೆ ಕ್ವಾಲಿಫಿಕೇಶನ್ ಚೆನ್ನಾಗಿದೆ, ಮನೆಯಲ್ಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಇಲ್ಲ ಸರ್ ನಾನು ಓದಿಸಿ ನಾನು ಬೇರೆ ಜಾಬ್ ಮಾಡ್ಕೊಳ್ತೀನಿ, ಫೈನ್, ನೋ ಪ್ರಾಬ್ಲಮ್. ಸರ್ಕಾರಿ ಹುದ್ದೆ ಸಿಕ್ಕರೆ ಸಾಕು, ಯಾವ್ದಾದ್ರೂ ಸಿಗ್ಲಿ ಅನ್ನುವಂತ ಎಷ್ಟೋ ಅವಶ್ಯಕತೆ ಇರುವಂತ ಲಕ್ಷಗಟ್ಟಲೆ ಜನ ಇದ್ದಾರೆ. ಸೊ ಅಂತವರಿಗೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ನೀವು ಡಿಸೈಡ್ ಆಗಿದ್ರೆ ನಾನು ಜಾಬ್ ಬೇಕು ಅಂತ ಅನ್ಸಿದ್ರೆ ಈ ಎಕ್ಸಾಮ್ ಹೋದ್ರು ಮಿನಿಮಮ್ ಇಲ್ಲಿ ಮುಂದೆ ಹೋಗ್ಬೋದು. ಗ್ರೂಪ್ ಡಿ ಹುದ್ದೆ ಮಿನಿಮಮ್ 3 years ಕೆಲಸ ಮಾಡ್ಬೇಕು. ಅದಾದ್ಮೇಲೆ ರೈಲ್ವೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರ್ತವೆ. ಆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಗಳಲ್ಲಿ ನೀವೇನಾದ್ರೂ ಪಾಸ್ ಆದ್ರೆ ಆಫ್ಟರ್ 3 years ಸೊ ನೀವು ಸೂಪರ್ಡೆಂಟ್, ಸೆಕ್ಷನ್ ಇಂಜಿನಿಯರ್, ಸ್ಟೇಷನ್ ಮಾಸ್ಟರ್ ತನಕ ಸೊ ನೀವು ಪ್ರಮೋಷನ್. ಇಟ್ ಮೀನ್ಸ್ ಒಂದು ಜಾಬಿಗೆ ಸೇರಿದ ಮೇಲೆ ಅಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳು ಇರ್ತವೆ. ಇದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ, ನೀವು ಆ ಜಾಬಿಗೆ ಸೇರಿದ ಮೇಲೆ ಗೊತ್ತಾಗುತ್ತೆ. ಬಟ್ ಒಂದಂತ ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ABCD. ಸೊ ಈ ಕೆಳಗಡೆ ಬಂದಂಗ ಕೆಳ ಹುದ್ದೆಗಳಲ್ಲಿ ಫಿಸಿಕಲ್ ವರ್ಕ್ ಜಾಸ್ತಿ ಇರ್ತದೆ, ಮೇಲಿನ ಹುದ್ದೆಗಳಲ್ಲಿ ಸೊ ಫಿಸಿಕಲ್ ವರ್ಕ್ ಕಡಿಮೆ ಇರ್ತದೆ, ಪೋಸ್ಟ್ ದೊಡ್ಡವಿರ್ತವೆ, ಅಧಿಕಾರನು ಜಾಸ್ತಿ ಇರ್ತದೆ. ಕೆಳಗಿನ ಹುದ್ದೆಗಳಲ್ಲಿ ಅಧಿಕಾರ ಕಡಿಮೆ ಇರ್ತದೆ, ವರ್ಕ್ ಜಾಸ್ತಿ ಇರ್ತದೆ. ಮೇಲಿನ ಹುದ್ದೆಗಳಲ್ಲಿ ಅಧಿಕಾರ ಜಾಸ್ತಿ ಇರ್ತದೆ, ಸೊ ವರ್ಕ್ ಕಮ್ಮಿ ಇರುತ್ತಂತ ಅಲ್ಲ, ಬಟ್ ಫಿಸಿಕಲ್ ವರ್ಕ್ ಇರುವುದಿಲ್ಲ. ಸೊ ಡಿಸಿಷನ್ ತೆಗೆದುಕೊಳ್ಳುವಂತದ್ದು, ಸೊ ಮಾರ್ಗದರ್ಶನ ನೀಡುವಂತದ್ದೇ ಸೊ A ಗ್ರೇಡ್ ಹುದ್ದೆಗಳಲ್ಲಿ ಇರುವಂತದ್ದು. ಸೊ ಹೀಗೆ ಈ ಗ್ರೂಪ್ ಡಿ ಹುದ್ದೆಗೆ ನೀವೇನಾದ್ರೂ ಆಯ್ಕೆ ಆದ್ರೆ 3 ವರ್ಷಗಳಲ್ಲಿ ಸೇವೆ ಮಾಡಿದ್ರೆ ಮಿನಿಮಮ್ 12 months ಪ್ರೊಬೇಷನರಿ ಇರ್ತದೆ. ಸೊ ಪ್ರೊಬೇಷನರಿ ಕ್ಲಿಯರ್ ಆದ್ಮೇಲೆ 3 years ಆದ್ಮೇಲೆ ನೀವು ಈಗ ಗ್ರೂಪ್ ಡಿ ಹುದ್ದೆಯಲ್ಲಿದೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಪಾಸ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಗ್ರೂಪ್ ಸಿ ಹುದ್ದೆಗಳಿಗೆ ಹೋಗ್ಬಹುದು. ಆ ಗ್ರೂಪ್ ಸಿ ಹುದ್ದೆಯ ನಂತರವೂ ಕೂಡ ಒಂದು ವೇಳೆ ನಿಮ್ದು ಸೊ ಅದು ಡಿಸ್ಟೆನ್ಸ್ ರೂಪದಲ್ಲಿ, ಇಟ್ ಮೀನ್ಸ್ ಓಪನ್ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು, ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು, ಡಿಗ್ರಿಗಿನ ಹಾಗಿದ್ರೆ ನಂತರ ಮತ್ತೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಗಳನ್ನ ಪಾಸ್ ಮಾಡಿ ಪ್ರಮೋಷನ್ ಆಗ್ಬೋದು. ಇಟ್ ಮೀನ್ಸ್ ನಾನು ಗ್ರೂಪ್ ಡಿ ಜಾಯಿನ್ ಆದ್ರೆ ನನ್ನ ಲೈಫ್ ಅಲ್ಲಿಗೆ ಎಂಡ್ ಆಗುತ್ತೋ ಅಂತಲ್ಲ. ಸೊ ಸುಮಾರು ಜನ ಭಾರತದಲ್ಲಿ ಗ್ರೂಪ್ ಡಿ ವರ್ಕರ್ಸ್ ಇದ್ದುಕೊಂಡು IAS ಮಾಡಿದವರು ಕೂಡ ಅದಾರೆ. ಸೊ ಒಟ್ಟಿನಲ್ಲಿ ಹೇಳುವುದಾದ್ರೆ ಸರ್ಕಾರಿ ಹುದ್ದೆಗಳಿಗಾಗಿ ನೀವು ಪ್ರಯತ್ನ ಪಡ್ತಾ ಇದ್ರೆ, ಯಾವ್ದಾದ್ರು ಸಿಕ್ಕರೆ ಸಾಕು ಅನ್ನೋರಾಗಿದ್ರೆ ಖಂಡಿತ ಇದೊಂದು ಅವಕಾಶ. ಸೊ ಇಲಾಖೆ ಪರೀಕ್ಷೆಗಳಲ್ಲಿ ಪಾಸ್ ಆದ್ರೆ ಸೊ ಗ್ರೂಪ್ ಸಿ ಹುದ್ದೆಗಳಿಗೆ ಪ್ರಮೋಷನ್ ಸಿಗುತ್ತೆ. ಮತ್ತೆ ಅಲ್ಲಿ ಇಲಾಖೆ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ರೆ ಸೊ ಯು ಕ್ಯಾನ್ ಗೋ ದಿ ಹೈಯರ್ ಪೋಸ್ಟ್. ಇದು ಪರಿಚಯ. ಇನ್ನು ಎಷ್ಟು ಹುದ್ದೆಗಳಿದಾವೆ? 32,000 ಒಟ್ಟು ಹುದ್ದೆಗಳಿದಾವೆ. ಸರ್ ಹಾಗಂತ 32,000 ಸಿಗುತ್ತವೆ? ಇಲ್ಲ. ಸೊ ನೀವು ಇಲ್ಲಿ ಯಾವ ಪೋಸ್ಟ್ಗೆ ಹಾಕ್ತೀರಿ, 14 ವಿಧದ ಪೋಸ್ಟ್ ಅಂತ ಹೇಳಿದೆ, ಮತ್ತೆ ಯಾವ ಝೋನ್ಗೆ ಹಾಕ್ತೀರಿ. ರೈಲ್ವೆ ವಲಯಗಳದಾವ. ಈ ಸಪೋಸ್ ನಾನು ಕರ್ನಾಟಕದಲ್ಲಿ ಇದೀನಿ ಅಂತ ಹೇಳಿದ್ರೆ ನಾನು ಹುಬ್ಬಳ್ಳಿ ವಲಯಕ್ಕೆ, ಇಟ್ ಮೀನ್ಸ್ ನೈಋತ್ಯ ವಲಯಕ್ಕೆ ನಾನು ಹಾಕ್ತೀನಿ ಫಸ್ಟ್ ಪ್ರಿಫರೆನ್ಸ್. ಅಥವಾ ಒಂದು ವೇಳೆ ನಂತರದ ಪ್ರಿಫರೆನ್ಸ್ ಏನಾದ್ರು ಕೇಳಿದ್ರೆ ನಮಗೆ ನಂತರ ಬರುವಂತದ್ದು ಸಿಕಿಂದ್ರಾಬಾದ್ ಬರ್ತದೆ, ನಮ್ಮ ರಾಜ್ಯದ ಬಾಜು. ಸೊ ನಂತರ ಬರುವುದು ಬಾಂಬೆ. ಹೀಗೆ ನಮ್ಮ ಸಮೀಪ ಇರುವಂತದ್ದನ್ನ ನಾವು ಹಾಕ್ತಿವಿ. ಹಾಗಾಗಿ ನೀವು ಯಾವ ವಲಯಕ್ಕೆ ಅರ್ಜಿ ಸಲ್ಲಿಸ್ಬೇಕು ಅನ್ಕೊಂಡಿದ್ದೀರೋ ಸೊ ಆ ಹುದ್ದೆಯನ್ನ ಗಮನಿಸ್ಬೇಕು. ಒಂದು ವೇಳೆ ಅರ್ಜಿ ಸಲ್ಲಿಸುವಾಗ ನಿರ್ಲಕ್ಷ್ಯ ವಹಿಸಿದ್ರೆ, ಯಾಕಂತ ಕೇಳಿದ್ರೆ ಗವರ್ಮೆಂಟ್ ಜಾಬ್ ಆಗೋ ತನಕ ಯಾವ್ದಾದ್ರು ಜಾಬ್ ಆದ್ರೆ ಸಾಕಂತ ಕರಿತೀವಿ. ಆದ್ಮೇಲೆ ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ 2 ಮ್ಯಾಟರ್ ಆಗ್ತವೆ. ಜಾಬ್ ಸಿಗ್ಲಿ, ನಾ ಎಲ್ಲಾದ್ರೂ ಕೆಲಸ ಮಾಡ್ತಂತ ಈಗ ಅನ್ಸಿದ್ರು ಕೂಡ ನಾಳೆಗೆ ಮದುವೆ ಕುಟುಂಬ ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಂದು ಸಲ ನೀವು ಯಾವ್ದಾದ್ರು, ಈಗ ಸಪೋಸ್ ನೀವು ಸಿಕಿಂದ್ರಾಬಾದ್ ಇಲ್ಲ ಯಾವ್ದೋ ಒಂದು ನಾರ್ದರ್ನ್ ರೈಲ್ವೆ ಉತ್ತರ ವಲಯದಲ್ಲಿ ಜಾಸ್ತಿ ಪೋಸ್ಟ್ ಅದಾವಂತ ನೀವು ಅಲ್ಲಿ ಹಾಕಿದ್ರೆ, ನೀವು ಸೆಲೆಕ್ಟ್ ಆದ್ರಿ ಅಂದ್ರೆ 5 ರಿಂದ 10 ವರ್ಷದ ತನಕ ಅಲ್ಲಿಂದ ಬೇರೆ ಕಡೆಗೆ ಬರಕ್ ಆಗುದಿಲ್ಲ, ಮಿನಿಮಮ್ 5 years. ಸೊ ಹಾಗಾಗಿ ಇವನ್ನೆಲ್ಲ ವಿಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸುವುದು ಉತ್ತಮ. ಸೊ ಇವುಗಳು ವಿವಿಧ ರೀತಿ. ಅದರಲ್ಲಿ ನಮ್ಮ ಹುಬ್ಬಳ್ಳಿ ವಲಯಕ್ಕೆ ಸೊ ಏನ್ ನಾವು ನೈಋತ್ಯ ವಲಯ ಅಂತ ಕರಿತೀವಿ, ಸುಮಾರು ಒಟ್ಟು 503 ಪೋಸ್ಟ್ಗಳಿದಾವೆ. ಸೊ UR ಅಂತ ಕೇಳಿದ್ರೆ GM, ಜನರಲ್ ಅನ್ರಿಸರ್ವ್ಡ್, ಸೊ SC ST OBC ಮತ್ತು ಸೊ ಎಕನಾಮಿಕ್ ವೀಕರ್ ಸೆಕ್ಷನ್. ಸೊ ಇಷ್ಟು ರಿಸರ್ವೇಶನ್ ಸಿಗ್ತವೆ. ಸರ್ ಇಲ್ಲಿರುವಂತದ್ದು ಏನು? ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ. ಸೊ CC ಅಂತ ಕೇಳಿದ್ರೆ ಈ ITI ಆಗಿ SSLC ಆದ್ಮೇಲೆ ITI ಆಗಿರ್ತದೆ. ಮುಂಚೆ ಎಲ್ಲ ಇಲ್ಲಿರುವಂತ ಬಹಳಷ್ಟು ಟೆಕ್ನಿಕಲ್ ಪೋಸ್ಟ್ ಗಳಿಗೆ ITI ಕಡ್ಡಾಯವಾಗಿ ಕ್ವಾಲಿಫಿಕೇಶನ್ ಇತ್ತು. ಈ ವರ್ಷದಿಂದ ITI ತೆಗೆದು SSLC ಪಾಸ್ ಆದ್ರೆ ಸಾಕು, ನೀವೆಲ್ಲರೂ ಆಗ್ಬೋದು. ಬಟ್ ಯಾರ ITI ಪಾಸ್ ಆಗಿ ಅವರಿಗೆ ಒಂದು ಅಪ್ರೆಂಟಿಸ್ಶಿಪ್ ಅಂತ ಒಂದು ಟ್ರೈನಿಂಗ್ ಬರ್ತದೆ. ಇಟ್ ಮೀನ್ಸ್ ವರ್ಕ್ ಮಾಡ್ಕೋತಾನೆ ತರಬೇತಿ ಇರುತ್ತದೆ. ಸೊ ಭಾರತದಲ್ಲಿ ಹಲವಾರು ಈ ರೈಲ್ವೆ ಕೋಚ್ಗಳನ್ನ, ಇಟ್ ಮೀನ್ಸ್ ರೈಲ್ವೆ ಈ ಡಬ್ಬಿಗಳನ್ನ ತಯಾರು ಮಾಡುವಂತದ್ದು, ಇಂಜಿನ್ ಗಳನ್ನ ತಯಾರು ಮಾಡುವಂತದ್ದು ಕಾರ್ಖಾನೆಗಳಿದಾವ.
ಆ ಕಾರ್ಖಾನೆಗಳಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಾರೆ. ಸೊ ಅಂತವ್ರ ಅಂತ ಅಭ್ಯರ್ಥಿಗಳಿಗೆ CCA ಅಂತ ಕರೀತಾರೆ. ಸೊ ಅದನ್ನ ಮುಂದೆ ಹೇಳ್ತೀನಿ ನಾನು. ಇವರಿಗೆ ಸೊ ಕೆಲವೊಂದು ವಿಶೇಷತೆಗಳಿರ್ತವೆ. ನೀವ್ ಯಾರು ಕೂಡ ಅದರಲ್ಲಿ ಬಂದಿಲ್ಲ ಅಂದ್ರೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ನೋಡೋದ್ರಲ್ಲಿ ಮೇ ಬಿ ಒಂದು ಸೊ 10ರಿಂದ 50 ಮಂದಿ ಆತರ ಇರ್ಬೋದೇನು. ಮಿಕ್ಕಿದವರೆಲ್ಲ ಹೆಚ್ಚು ಕಡಿಮೆ ಮತ್ತೆ ಅವ್ರಿಗೆ ನಾಲೆಜ್ ಇರುತ್ತೆ. ನೀವು ಜಸ್ಟ್ SLC ಆಗಿದೆ ಅಂದ್ರೆ ಇವರು ಎಲಿಜಿಬಲ್. ಸೊ ಇದು ಹುಬ್ಬಳ್ಳಿ ನೈಋತ್ಯ ವಲಯದಲ್ಲಿರುವಂತ ಪೋಸ್ಟ್. ನೀವು ಯಾವುದೇ ವಲಯಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು, ಯಾವುದೇ ವಲಯಕ್ಕೆ ಸಲ್ಲಿಸಬಹುದು. ಬಟ್ ನನ್ನ ಆದ್ಯತೆ ಯಾವಾಗ್ಲೂ ನೀವು ಬರೀ ಜಾಬ್ ಸಿಕ್ಕರಷ್ಟೇ ಅಲ್ಲ, ಮುಂದೆ ಕೆಲಸ ಮಾಡ್ಬೇಕು. ಇಲ್ಲೇ ನನಗೇನೋ ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ, ನನ್ನ ಫ್ಯಾಮಿಲಿಯಿಂದ ದೂರ ಇರಕ್ ಆಗೋದಿಲ್ಲ, ಹೀಗಿದ್ರೆ ಸೊ ಹುಬ್ಬಳ್ಳಿ ವಲಯಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ ಉತ್ತಮ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ನಿಮ್ಮ ಅವಶ್ಯಕತೆ ಹೇಗಿದೆ ಆಗ ಅರ್ಜಿ ಸಲ್ಲಿಸಿ. ಸೊ ಕ್ವಾಲಿಫಿಕೇಶನ್ ವೆರಿ ಸಿಂಪಲ್, ವೆರಿ ಡೈರೆಕ್ಟ್. SSLC ಪಾಸ್ ಆಗಿರ್ಬೇಕು. ಹೆಚ್ಚು ಕಡಿಮೆ ಈ ವಿಡಿಯೋ ನೋಡುವಂತವರೆಲ್ಲ SLC ಪಾಸ್ ಆಗಿರ್ತೀರಿ. ಬಟ್ 18 ವರ್ಷ ವಯಸ್ಸಾಗಿರ್ಬೇಕು. ಮುಂದೆ ಹೇಳ್ತೀನಿ ಮಿನಿಮಮ್. ಸರ್ ಕೆಳಗಡೆ ಏನೋ ಬೇರೆ ಬೇರೆದು ITI ಹಾಕಿರಿ, ಇಲ್ಲ. ಇವಾಗ ITI ಕಡ್ಡಾಯವಲ್ಲ. ಆದರೆ ITI SLC ಆದ್ಮೇಲೆ ITI ಬರ್ತದೆ. ITI ಪಾಸ್ ಆಗಿದ್ದೀರಿ. ITI ಜೊತೆಗೆ ಈ ITI ಪಾಸ್ ಆದವರಿಗೆ ಯಾವ್ಯಾವ್ದು ಅವ್ರ ಎಲೆಕ್ಟ್ರಿಕಲ್ ಇರ್ತದೆ, ಫಿಟರ್ ಇರ್ತದೆ, ಮೆಕ್ಯಾನಿಕಲ್ ಇರ್ತದೆ, ಬೇರೆ ಬೇರೆ ಟ್ರೇಡ್ಗಳಿರ್ತವೆ, ಮೀನ್ಸ್ ಸಬ್ಜೆಕ್ಟ್ಗಳಿರ್ತವೆ. ಅವುಗಳಲ್ಲಿ ಸಂಬಂಧಪಟ್ಟ ಹಾಗೆ ಅವರು ಕೆಲಸ ಮಾಡ್ತಾನೆ ಟ್ರೈನಿಂಗ್ ತಗೋತಾರೆ. ಟ್ರೈನಿಂಗ್ ಬೈ ವರ್ಕಿಂಗ್ ಕೆಲಸ ಮಾಡ್ತಾನೆ. ಅದಕ್ಕೆ ನಾವು ಅಪ್ರೆಂಟಿಸ್ಶಿಪ್ ಅಂತ ಕರಿತೀವಿ. ಹೀಗೆ ಅಪ್ರೆಂಟಿಸ್ಶಿಪ್ ಆಗಿರ್ತದೆ. ಯಾರಿಂದ? ಸೊ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್. ಇವರು ಸೊ ಒಂದು ಎಕ್ಸಾಮ್ ನಡೆಸ್ತಾರೆ ಈ ಅಪ್ರೆಂಟಿಸ್ಶಿಪ್ ಮಾಡೋರಿಗೆ. ಅದನ್ಗಿನ ಆಗಿತ್ತು ಅಂತ ಕೇಳಿದ್ರೆ ಅವರಿಗೆ ಫಿಸಿಕಲ್ ಇರುವುದಿಲ್ಲ. ಮುಂದೆ ಫಿಸಿಕಲ್ ಅಂದ್ರೆ ನೀವು PC ಪೊಲೀಸ್ ತರ ಅನ್ನಕೋಬೇಡ್ರೆ ಮುಂದೆ ಹೇಳ್ತೀನಿ ನಾನು. ಸೊ ಜಸ್ಟ್ ನೀವು SLC ಪಾಸ್ ಆಗಿದೆ ಅಂದ್ರೆ ಅಪ್ಲೈ ಮಾಡಿ. ಒಂದ್ ವೇಳೆ ನಿಮ್ದು ITI ಆಗಿದೆ, ಅಪ್ರೆಂಟಿಸ್ಶಿಪ್ ಆಗಿದೆ ಅಂದ್ರೆ ಸೊ ಇನ್ನ ಹಿಂದೆ ಹೇಳುವಾಗ CCA ಅಂತ ಹೇಳಿದೆ, ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟಿಸಸ್. ಇಟ್ ಮೀನ್ಸ್ ITI ಆಗಿದೆ ನಿಮ್ದು. ITI ಆದ್ಮೇಲೆ ನೀವೇನ್ ಮಾಡಿದಿರಿ ಅಂತ ಕೇಳಿದ್ರೆ ಈ NCVT ಅವ್ರು ನಡೆಸುವಂತ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀರಿ. ಪಾಸ್ ಆದ್ಮೇಲೆ ಅದರ ಜೊತೆಗೆ ನಮ್ಮ ಭಾರತೀಯ ರೈಲ್ವೆಯಲ್ಲಿರುವಂತ ಕಾರ್ಖಾನೆಗಳ ಇಂಜಿನ್ ತಯಾರಿಸುವಂತದ್ದು, ಬೇರೆ ಬೇರೆ ಈ ಡಬ್ಬಿಗಳನ್ನು ತಯಾರಿಸುವಂತದ್ದು ಕಾರ್ಖಾನೆಗಳದ, ಅವುಗಳಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿದ್ರೆ ನಿಮ್ಗೆ CCAI ಅಂತ. ಇದ್ರದ್ದು ಏನ್ ಯೂಸ್ಫುಲ್ ಅಂತ ಕೇಳಿದ್ರೆ ಜಸ್ಟ್ 10th ಮುಗದ ಅಂತ ಕೇಳಿದ್ರೆ CT ಎಕ್ಸಾಮ್ ಬರಿಬೇಕು. ಓಕೆ, ಇವರು ಕೂಡ CT ಎಕ್ಸಾಮ್ ಬರಿಬೇಕು. ಇವರಿಗೆ ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ. CCAದವರಿಗೆ ವೇಟೇಜ್ ಕೊಡ್ತಾರೆ. ಸೊ 1/3 ಅಷ್ಟು ಅವ್ರೇನ್ ಈ ಎಕ್ಸಾಮ್ ಗಳಲ್ಲಿ ಇವ್ರೇನ್ ಕಂಡಕ್ಟ್ ಮಾಡಿರ್ತಾರಲ್ಲ ಈ ಎಕ್ಸಾಮ್ ಅಲ್ಲಿ ಸೊ 100 ಮಾರ್ಕ್ಸ್ ಇದಾವಪ್ಪ ಅಂತ ಕೇಳಿದ್ರೆ 30 ಮಾರ್ಕ್ಸ್ ಹಿಡಿತಾರೆ 100ಕ್ಕೆ. ಅವ್ರು ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೆ? 30 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೆ? 20 ಇರ್ಬೋದು, 10 ಇರ್ಬೋದು, ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಇದು CCA ಅಂದ್ರೆ. CCA ಅರ್ಹತೆ ಹೊಂದಿದವರು ಸೊ ಅವರಿಗೆ ಮೀಸಲಾಗಿರುವಂತ ಹುದ್ದೆಗಳಿರ್ತವೆ. ಜಸ್ಟ್ ನಾನು ಇಲ್ಲೊಂದು ಹೇಳಿದೆ ನಿಮ್ಗೆ CCA ಅಂತ. ಇಲ್ಲಿ 2 ಪೋಸ್ಟ್ ಅದಾವೆ, ಅಸಿಸ್ಟೆಂಟ್ SNT ಅಂತ. ಈ ಪೋಸ್ಟ್ ಗಳಿಗೆ ಜಸ್ಟ್ SLC ಆದರೂ ಬರುವುದಿಲ್ಲ. ಈ 2 ಪೋಸ್ಟ್ಗಳು ಸೊ ಪ್ಯೂರ್ ಆಗಿ ಇವರಿಗೆ ಸಿಗ್ತವೆ. ಈ ರೀತಿ ಮೀಸಲು ಇರುವಂತ ಹುದ್ದೆಗಳಾಗಿರ್ತವೆ, ಅವ್ರಿಗೆ ಮಾತ್ರ. ಸೊ ಅರ್ಜಿ ಸಲ್ಲಿಸುವಂತ ದಿನಾಂಕ ಜನವರಿ 23ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫೆಬ್ರವರಿ 22ರವರೆಗೆ ಕೊನೆಯ ದಿನಾಂಕ. ಸೊ ಅರ್ಜಿ ಸಲ್ಲಿಸುವುದಕ್ಕೆ ಇರುವಂತದ್ದು. ಸೊ ಒಂದು ವೇಳೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂತ ಕೇಳಿದ್ರೆ ಸೊ ನಿಮಗೆ ಫೆಬ್ರವರಿ 25ರಿಂದ ಮಾರ್ಚ್ 6ರವರೆಗೆ ಅರ್ಜಿಯನ್ನ ಎಡಿಟ್ ಮಾಡಬಹುದು. ಆದ್ರೆ ಇನ್ನೊಂದು ಅರ್ಜಿಯನ್ನ ಹಾಕಕ್ ಬರುವುದಿಲ್ಲ. ಮಲ್ಟಿಪಲ್ ಅರ್ಜಿಯನ್ನ ಹಾಕಿದ್ರೆ ರಿಜೆಕ್ಟ್ ಮಾಡಲಾಗುತ್ತದೆ ಅಂತ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಟ್ ಈ ಒಂದು ಮೋಡಿಫಿಕೇಶನ್ ಮಾಡ್ಬೇಕಾದ್ರೆ ಏನನ್ನ ಬದಲಾವಣೆ ಮಾಡಕ್ ಬರುವುದಿಲ್ಲ ಅಂದ್ರೆ ನೀವು ಯಾವ ಝೋನ್ ಹಾಕಿರ್ತೀರಲ್ಲ ಆ ಝೋನ್ ಅನ್ನ ಬದಲಾವಣೆ ಮಾಡಕ್ ಬರುವುದಿಲ್ಲ. ಸೊ ಹಾಗಾಗಿ ಅರ್ಜಿ ಸಲ್ಲಿಸುವಾಗಲೇ ತುಂಬಾ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸಿ. ಸರ್ ಫೀಸ್ ಎಷ್ಟು? ನೀವು GM ಆದ್ರೆ 500 ರೂಪಾಯಿ. GM ಬಿಟ್ಟು SC ST OBC EWS ಮಹಿಳೆಯರು PH ಮೈನಾರಿಟಿ ಯಾರೇ ಇದ್ರು ಮಿನಿಮಮ್ 250 ರೂಪಾಯಿ ಫೀಸ್ ನೀವು ಕೊಡ್ಲೇಬೇಕು. ಸೊ ಆನ್ಲೈನ್ ಫೀನೇ ಇದು ನಾವೇನ್ UPI ID-ಗಳಲ್ಲಿ ಯಾವೆಲ್ಲ ಮುಖಾಂತರ ಆನ್ಲೈನ್ ಅನ್ನು ಪೇ ಮಾಡ್ಬೇಕು. ಸರ್ ಏಜ್ ಲಿಮಿಟ್ ಮಿನಿಮಮ್ 18 ಇಯರ್ಸ್. SSLC ಕ್ವಾಲಿಫಿಕೇಶನ್ 16 ವರ್ಷ ಕಂಪ್ಲೀಟ್ ಆಗಿರ್ತದೆ. ಬಟ್ ಇಟ್ ಮೀನ್ಸ್ ನಾವು PUC ಓದುವಾಗ ಅಥವಾ PUC ಸೆಕೆಂಡ್ ಇಯರ್ ಇರುವಾಗ ಅಪ್ಲೈ ಮಾಡಬಹುದು ನಾವು. ಸೊ ಗರಿಷ್ಠ ವಯೋಮಿತಿ 36 ವರ್ಷ GM ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ ಅವರಿಗೆ. ಸೊ 36 ವರ್ಷ ಅಂತ ಕೇಳಿದ್ರೆ ಕೆಲವೊಬ್ಬರು ನಾನು ಅಬ್ಸರ್ವ್ ಮಾಡ್ತಿರ್ತೀನಿ 32 ಆದ ತಕ್ಷಣ ನಮ್ಗೆ ಯಾವ್ದು ಜಾಬ್ ಬರೋದಿಲ್ಲ.
ಆದ್ರೂ ಕೂಡ ಅವರ ಬದುಕಿನಲ್ಲಿ ಆ 32, 33 ಆದ್ಮೇಲೆ ಏನೋ ಒಂದು ನಾನು ಗೌರ್ಮೆಂಟ್ ಜಾಬ್ ತಗೋಬೇಕನ್ನೋ ಒಂದು ಆಸೆ ಹುಟ್ಟುತ್ತೆ ಅಂತವರಿಗೆ ಅನುಕೂಲ. ಸೊ ಒಬಿಸಿ ದವರಿಗೆ ಈ 36 ಪ್ಲಸ್ ಎಕ್ಸ್ಟ್ರಾ 3 ವರ್ಷ, ಇಟ್ ಮೀನ್ಸ್ 39 ವರ್ಷ. SC ST ದವರಿಗೆ ಸೊ 36 ಪ್ಲಸ್ 5 41 ವರ್ಷದವರೆಗೆ ಕೂಡ ಅರ್ಜಿ ಸಲ್ಲಿಸಬಹುದು. ಸೊ ನನ್ನ ಜಾಬ್ ಯಾವುದು ಇಲ್ಲ, ಇಲ್ಲಿಗೆ ಮುಗಿದೋಯ್ತು ಅನ್ನೋರಿಗೆ ಅನುಕೂಲ. ಸಾಮಾನ್ಯವಾಗಿ ಈ ಗ್ರೂಪ್ ಡಿ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 33, ಇಟ್ ಮೀನ್ಸ್ GM ನವರಿಗೆ 33. ಆದ್ರೆ ಕೋವಿಡ್ ಕಾರಣದಿಂದಾಗಿ ಹಿಂದೆ ನೇಮಕಾತಿ ಬಹಳ ದಿನಗಳಿಂದ ನಡೆದಿಲ್ಲ ಅನ್ನೋ ಕಾರಣಕ್ಕೆ 2025ರ ನೇಮಕಾತಿಗೆ ಮಾತ್ರ, ಇದು ಈ ವರ್ಷಕ್ಕೆ ಮಾತ್ರ ಹೆಚ್ಚುವರಿಯಾಗಿ 3 ವರ್ಷ ಕೊಟ್ಟಾರೆ. ಇದರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವೇನಾದ್ರೂ GM ನಲ್ಲಿ ಬಂದ್ರೆ 36 ವರ್ಷ ಒಳಗಡೆ ಇದ್ರೆ ಅರ್ಜಿ ಸಲ್ಲಿಸ್ರಿ. OBC ಇದ್ರೆ 39, SC ST ಇದ್ರೆ 41 ವರ್ಷ ಒಳಗಡೆ ಇದ್ರೆ ಅರ್ಜಿ ಸಲ್ಲಿಸಬಹುದು. ಸರ್ ಸ್ಯಾಲರಿ ಅಟ್ ವೆರಿ ಫಸ್ಟ್, ಇದು ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಸೆಂಟ್ರಲ್ ಗವರ್ಮೆಂಟ್ ಜಾಬ್ 7ನೇ ವೇತನ ಆಯೋಗ, 7th CPC ಸೆಂಟ್ರಲ್ ಪೇ ಕಮಿಷನ್ ಅಂತ ಕರಿತೀವಿ. ಇದು 2016ರಲ್ಲಿ ಜಾರಿಗೆ ಬಂದಿತ್ತು. ಆವತ್ತು ಬೇಸಿಕ್ ಸ್ಯಾಲರಿ 18,000 ಇತ್ತು. ಬೇಸಿಕ್ ಸ್ಯಾಲರಿ 18,000 ಅಂತ ಕೇಳಿದ್ರೆ ನಿಮಗೆ ಕೈ ಬರೋದು 30-35 ಬರ್ತದೆ. ಆದ್ರೆ ನೀವು 2025 ಜನವರಿಯಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ರಿ, ನೀವು ಜಾಯಿನ್ ಆಗ್ಬೇಕಾದ್ರೆ 2026 ದಾಟ್ತದೆ. 2026ಕ್ಕೆ 8ನೇ ವೇತನ ಆಯೋಗ ಜಾರಿಗೆ ಬರ್ತದೆ. ಸೊ ಖಂಡಿತ ಲಾಸ್ಟ್ ಟೈಮ್ ಹೆಂಗಿತ್ತು ಅಂತ ಕೇಳಿದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಕೇಳ್ತೀವಿ ನಾವು. ಅಂದ್ರೆ ಇಷ್ಟು, ಈಗ 18,000 ಅಂತ ತಿಳ್ಕೊರಿ. ಮಿನಿಮಮ್ ಲಾಸ್ಟ್ ಟೈಮ್ 7ನೇ ವೇತನ ಆಯೋಗದಲ್ಲಿ 2.57 ಇತ್ತು. ಇವಾಗ 2 ಬಂದ್ರು ಕೂಡ, ಬರೇ 2 ಫ್ಯಾಕ್ಟರ್ ಬಂದ್ರು ಕೂಡ 8-18,000 ಅಂತ ಕೇಳಿದ್ರೆ ಮಿನಿಮಮ್ ಬೇಸಿಕ್ ಸ್ಯಾಲರಿನೇ 36,000 ಮಿನಿಮಮ್ ಆಗುತ್ತೆ. ಸೊ ನನ್ನ ಪ್ರಕಾರ 8ನೇ ವೇತನ ಆಯೋಗದಲ್ಲಿ ಈ ಗ್ರೂಪ್ ಡಿ ವರ್ಕರ್ಸ್ಗೆ 45ರಿಂದ 50,000 ತನಕ ಸ್ಯಾಲರಿ ಹೋಗಬಹುದು. ಸೊ ನೆಕ್ಸ್ಟ್ ಸರ್, ನೇಮಕಾತಿ ವಿಧಾನ. ಫಸ್ಟ್ ನೋಡ್ರಿ, ಇಲ್ಲಿ ಎಕ್ಸಾಮ್ ಇರ್ತದೆ, CET ಎಕ್ಸಾಮ್ ಇರ್ತದೆ. ಬಟ್ ಇದು ಕಂಪ್ಯೂಟರ್, ಇಟ್ ಮೀನ್ಸ್ CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. ಸೊ ಅಂದ್ರೆ ಪೇಪರ್ ಪೆನ್ ಕೊಡುದಿಲ್ಲ. ಸೊ ಕಂಪ್ಯೂಟರ್ ಸಿಸ್ಟಮ್ ಮುಂದೆ ನೀವೆಲ್ಲ ಆನ್ಲೈನ್ ಎಕ್ಸಾಮ್ ಅನ್ನು ನೋಡಿದ್ರೆ ಗೊತ್ತಿರ್ತದೆ. ಇಟ್ ಇಸ್ ಸಿಂಪ್ಲಿ ಆನ್ಲೈನ್ ಎಕ್ಸಾಮ್ ಇರ್ತದೆ. ಆನ್ಲೈನ್ ಎಕ್ಸಾಮ್ ಅಂದ್ರೆ ನಿಮ್ಮ ಮೊಬೈಲ್ದಾಗಲ್ಲ, ಎಕ್ಸಾಮ್ ಸೆಂಟರ್ಗಳಲ್ಲಿ. ಸೊ MCQ ಆಧಾರಿತ ಎಕ್ಸಾಮ್ ಇರ್ತದೆ. ಅದ್ರದ್ದು ನಾನು ಎಕ್ಸಾಮ್ ಪ್ಯಾಟರ್ನ್ ನೆಕ್ಸ್ಟ್ ಹೇಳ್ತೀನಿ. ಇದರಲ್ಲಿ ಪಾಸ್ ಆದವರಿಗೆ, ಸೊ ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 500 ಪೋಸ್ಟ್ ಅದಾವ ಅಂತ ಕೇಳಿದ್ರೆ ಹುಬ್ಬಳ್ಳಿ ಇದರಲ್ಲಿ, ಇದಕ್ಕೆ 1:3, ಇಟ್ ಮೀನ್ಸ್ 1,500 ಜನರನ್ನ ಕ್ವಾಲಿಫೈ ಮಾಡ್ತಾರೆ ಮುಂದಿನ ಹಂತಕ್ಕೆ. ಯಾವುದು? ಫಿಸಿಕಲ್, ದೈಹಿಕ ಪರೀಕ್ಷೆ. ಇಲ್ಲಿ ಫಿಸಿಕಲ್ ಹೈಟ್ ವೇಟ್ ಗೀಟು ಏನೂ ಇಲ್ಲ. ಇಲ್ಲಿ ಫಿಸಿಕಲ್ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಆಗಿರ್ತದೆ. ಸೊ ಸಮಥಿಂಗ್ ಒಂದು 35 kg ವೇಟ್ ಇರುವಂತದ್ದನ್ನ, ಈ ಮರಳು ಅಥವಾ ಸ್ಯಾಂಡ್ ಅಂತ ಕರಿತೀವಿ, ಅದರದೊಂದು ಚೀಲದಲ್ಲಿ ಇಟ್ಟಿರ್ತಾರೆ. ಅದನ್ನ ಹೊತ್ಕೊಂಡು 100 ಮೀಟರ್ ಓಡ್ಬೇಕು. ಸೊ 100 ಮೀಟರ್ನ ಎಷ್ಟು ನಿಮಿಷದಲ್ಲಿ ಓಡ್ಬೇಕು ಅನ್ನೋದನ್ನ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಎರಡನೇದು ಫಿಸಿಕಲ್, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಐಟಿ ಗೀಟಿ ಯಾವುದು ನೋಡುದಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್, ಎಸ್ ಫಿಸಿಕಲ್ ಅಲ್ಲಿ ಯಾರು ಪಾಸ್ ಆಗ್ತಾರೆ, ನೀವು ಪಡೆದಂತ CET ಎಕ್ಸಾಮ್ಗಳ ಆಧಾರದ ಮೇಲೆನೆ ಒಂದು ಪೋಸ್ಟ್ಗೆ ಒಬ್ಬರಂತೆ 1:1 ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಸೊ ಅದಾದ ನಂತರ ಮೆಡಿಕಲ್ ಇರ್ತದೆ. ವೆರಿ ಸಿಂಪಲ್. ಮೆಡಿಕಲ್ ಏನು ಅಂತ ಕೇಳಿದ್ರೆ ನೀವು ಅರ್ಜಿ ಸಲ್ಲಿಸಿದ ಹುದ್ದೆಗಳ ಆಧಾರದ ಮೇಲೆ. ಇಲ್ಲೇನು ಬಹಳಷ್ಟು ಇದಿರುವುದಿಲ್ಲ. ಈ ಸಪೋಸ್ ಕಣ್ಣೇ ಕಾಣೋದಿಲ್ಲ ಅಂತ ಕೇಳಿದ್ರೆ ಸೊ ಫಿಸಿಕಲ್ ವರ್ಕ್ ಮಾಡಕ್ ಆಗೋದಿಲ್ಲ. ಸೊ ವೆರಿ ಸಿಂಪಲ್ ಆಗಿ ಈ ಕಣ್ಣು ದೃಷ್ಟಿ ದೋಷ ಇಂತ ಸಂಬಂಧಪಟ್ಟಂತ ಇರ್ತವೆ. ಸೊ ಇದು ಮೆಡಿಕಲ್ ಎಕ್ಸಾಮಿನೇಷನ್. 4 ಅಂತ ಇರ್ತವೆ. ನೀವು ಹೆಚ್ಚು ಕಡಿಮೆ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆದಂಗೆ ಫಿಸಿಕಲ್ ಏನ್ ಎಲ್ಲರೂ ಪಾಸ್ ಆಗ್ತಾರೆ. ಸೊ ಸ್ವಲ್ಪ ಒಂದ್ ವೇಳೆ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆದ ಮೇಲೂ ಕೂಡ ಫಿಸಿಕಲ್ ಪಾಸ್ ಆದ್ರೆ ಜಾಬ್ ಆದಂಗೆ ಅನ್ನೋದು ನನ್ನ ಅಭಿಪ್ರಾಯ. ಸರಿ ಸರ್, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದೆ? ಈಗಾಗಲೇ ಹೇಳಿದ ಹಾಗೆ CBT ಮಾದರಿಯಲ್ಲಿ ಆನ್ಲೈನ್ ಎಕ್ಸಾಮ್ ಇರ್ತದೆ. MCQ 4 ಆನ್ಸರ್ ಇರ್ತವೆ, ಒಂದು ಕ್ವಶನ್ ಇರ್ತದೆ, 100 ಪ್ರಶ್ನೆಗಳಿರ್ತವೆ, ಒಂದೇ ಪೇಪರ್ ಇರ್ತದೆ. 90 ನಿಮಿಷ, 1.5 ತಾಸು ಟೈಮ್ ಇರ್ತದೆ ನಿಮ್ಗೆ. ನೆಗೆಟಿವ್ ಮಾರ್ಕ್ಸ್ ಇರ್ತವೆ. 3 ಕ್ವಶನ್ಸ್ ಏನಾದ್ರೂ ತಪ್ಪಾದ್ರೆ ಸರಿಯಾಗಿರುವಂತ 1 ಮಾರ್ಕ್ಸ್ ಹೋಗ್ತದೆ, 1/3. ಸೊ ನಾರ್ಮಲ್ ಆಗಿ ನಮ್ ಕರ್ನಾಟಕದ ಎಕ್ಸಾಮ್ ಅಲ್ಲಿ 1/4 ಇರ್ತದೆ. ಸೊ ಇಲ್ಲಿ 3 ಅಂತ 1/3 ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಸರ್, ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರ್ತದೆ? ಎಸ್, ಕನ್ನಡದಲ್ಲಿಯೂ ಎಕ್ಸಾಮ್ ಇರ್ತದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ ಒಟ್ಟು 15 ಭಾಷೆಗಳಲ್ಲಿ ಎಕ್ಸಾಮ್ ಇರ್ತದೆ. ಸೊ ನೀವೇನಾದ್ರೂ ಕನ್ನಡ ಭಾಷೆಯನ್ನ ಚೂಸ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಮತ್ತು ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ಸ್ ಗಳು ಬರ್ತವೆ. ಸರ್, ಏನೇನ್ ಇರ್ತದೆ? ಜನರಲ್ ಸೈನ್ಸ್, ವಿಜ್ಞಾನದ ಮೇಲೆ 25 ಕ್ವಶನ್ಸ್ ಇರ್ತವೆ. SSLC ಲೆವೆಲ್
ಕ್ವಶನ್ಸ್ ಗಳು ಇರ್ತವೆ ಸಾಮಾನ್ಯವಾಗಿ SSLC ಮಟ್ಟದ ಕ್ವಶನ್ಸ್. ಮ್ಯಾಥ್ಸ್ ಮೇಲೆ ಗಣಿತದ ಮೇಲೆ 25 ಕ್ವಶನ್ಸ್ ಇರ್ತವೆ. ಅಗೇನ್ ಸೇಮ್ ಭಿನ್ನ ರಾಶಿಗಳು, ದಶಮಾಂಶಗಳು, ಸೊ ಸರಾಸರಿ ಇವುಗಳೇ ಬೇಸಿಕ್ ಕ್ವಶನ್ಸ್ ಗಳೇ ಇರ್ತವೆ 25. ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಸಿಂಪಲಿ ಮಾನಸಿಕ ಸಾಮರ್ಥ್ಯ ಅಂತ ನಾವೇನ್ ನೋಡ್ತೀವಿ, ಆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ 30 ಕ್ವಶನ್ಸ್ ಇರ್ತವೆ. ನಿಮ್ಗೆ ಇಲ್ಲೇನೆ ಗೊತ್ತಾಗತ್ತೆ. ಸೊ ಇವೆರಡು ಈಸಿ ಕವರ್ ಆಗ್ತವೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್. ಸೊ ಇಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ, ಸೊ ಪ್ರಶಸ್ತಿಗಳಾಗಿರ್ಬಹುದು, ಇತ್ತೀಚೆಗೆ ನಿಧನ ಹೊಂದಿದವರಾಗಿರ್ಬಹುದು, 20 ಕ್ವಶನ್. ಒಟ್ಟಿನಲ್ಲಿ 100 ಕ್ವಶನ್ಸ್ ಇರ್ತವೆ. ಸೊ ನಿಮ್ಗೆ ಯಾವ ಸೆಕ್ಷನ್ ದಾಗ ಇಷ್ಟೇ ಮಾರ್ಕ್ಸ್ ತಗೋಬೇಕಂತ ಏನಿಲ್ಲ, ಬಟ್ ಸೆಲೆಕ್ಷನ್ ಆಗ್ಬೇಕಂದ್ರೆ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಕಟ್ ಅಪ್ ಅಂತ ಏನಿರೋದಿಲ್ಲ. ಮಿನಿಮಮ್ ಮಾರ್ಕ್ಸ್ ಎಷ್ಟು ತಗೋಬೇಕು ಸರ್? ಫಿಸಿಕಲ್ ಹೋಗ್ಬೇಕಾದ್ರೆ ಆಯ್ಕೆ ಆಗ್ಬೇಕಾದ್ರೆ ಜಾಸ್ತಿ ತಗೊಂಡಷ್ಟು ಒಳ್ಳೇದು. ಫಿಸಿಕಲ್ ಹೋಗ್ಬೇಕಾದ್ರೆ ಮಿನಿಮಮ್ ಮಾರ್ಕ್ಸ್. ಸೊ ಮಿನಿಮಮ್ ಮಾರ್ಕ್ಸ್ ಅಂದ್ರೆ ನೀವು ಸೆಲೆಕ್ಷನ್ ಆಗ್ತೀರಿ ಅಂತಲ್ಲ. ಸಪೋಸ್ ಇಲ್ಲಿ SC ಅವರಿಗೆ ಒಂದು 5 ಪೋಸ್ಟ್ ಅದ, ನೀನೇನಾದ್ರೂ 100ಕ್ಕೆ ನೆಗೆಟಿವ್ ಹೋಗಿ 30 ಮಾರ್ಕ್ಸ್ ತಗೊಂಡಿಲ್ಲ ಅಂದ್ರೆ 5 ಜನನು ಒಟ್ಟು 5 ಜನನು ಕೂಡ ತಗೊಂಡಿಲ್ಲ ಅಂತ ತಿಳ್ಕೊಳ್ಳೋಣ. ಅಥವಾ 4 ಜನ ಒಬ್ರು ತಗೊಂಡಾರ, 4 ಜನನು ತಗೊಂಡಿಲ್ಲ. 4 ಪೋಸ್ಟ್ ಗಳನ್ನ ಅಷ್ಟೇ ಖಾಲಿ ಬಿಡ್ತಾರೆ ಹೊರತಾಗಿ 28 ತಗೊಂಡವನು ತಗೊಳ್ಳೋದಿಲ್ಲ. ಇಟ್ ಮೀನ್ಸ್ ಪೋಸ್ಟ್ ಗಳು ವೆಕೆಂಟ್ ಆಗಿ ಅಷ್ಟೇ ಕ್ಯಾರಿ ಫಾರ್ವರ್ಡ್ ಆಗಿ ನೆಕ್ಸ್ಟ್ ಇಯರ್ ತಗೊಂಡು ಹೋಗ್ತಾರೆ. ಆದ್ರೆ ಮಿನಿಮಮ್ ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ ಮುಂದಿನ ಹಂತಕ್ಕೆ. ಇಲ್ಲ ಸರ್ ನಾನು 40 ಮಾರ್ಕ್ಸ್ 30 ಮಾರ್ಕ್ಸ್ ತಗೊಂಡ್ರೆ ಸೆಲೆಕ್ಷನ್ ಕಟ್ ಅಪ್ ಮೇಲೆ. ಯಾಕಂತ ಹೇಳಿದ್ರೆ 30 ಮಾರ್ಕ್ಸ್ ತಗೊಂಡ್ರೆ ಬಹಳ ಜನ ಇರ್ಬೋದು, ಅದಕ್ಕಿಂತ ಜಾಸ್ತಿ ತಗೊಂಡವ್ರನ್ನ. ಇರೋದೇ 5 ಪೋಸ್ಟ್ ಅದಾವ ಅಂತ ಕೇಳಿದ್ರೆ ಟಾಪ್ 5 45 ತಗೊಂಡಿರ್ಬೋದು, ಯಾರೋ ಒಬ್ಬ ವ್ಯಕ್ತಿ 40 ತಗೊಂಡಿರ್ಬೋದು, 38 ತಗೊಂಡಿರ್ಬೋದು, 36 ತಗೊಂಡಿರ್ಬೋದು, 35 ತಗೊಂಡಿರ್ಬೋದು. ಈ 5 ಮಂದಿನೇ ಸೆಲೆಕ್ಟ್ ಮಾಡಬೇಕು. ಸರ್ ನೀವ್ ಹೇಳಿದ್ರಿ 30 ಮಾರ್ಕ್ಸ್ ತಗೋಬೇಕು, ಎಲ್ಲಿಂದ ಜಾಬ್ ತರ್ತಾರೆ? ಕಾಮನ್ ಸೆನ್ಸ್ ಅದು. 5 ಜಾಬ್ ಅದಾವಂತ ಕೇಳಿದ್ರೆ ಟಾಪರ್ ಕೊಡ್ತಾರೆ. ಇಟ್ ಮೀನ್ಸ್ ಒಂದು ವೇಳೆ ಮಿನಿಮಮ್ 30 ಮಾರ್ಕ್ಸ್ ತಗೊಂಡಿಲ್ಲ ಅಂತ ಕೇಳಿದ್ರೆ ಪೋಸ್ಟ್ ಖಾಲಿ ಬಿಡ್ತಾರೆ ಹೊರತ ಕಮ್ಮಿ ತಗೊಂಡ್ರು ತಗೊಳ್ಳಿಲ್ಲ ಅಂತ. ಸೊ ಹಾಗಾಗಿ ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ GM ನವರು 40 ಅಂಕಗಳನ್ನ, 40% ಮೀನ್ಸ್ 100ಕ್ಕೆ 40 ಅಂಕಗಳನ್ನ, ಸೊ SC ST OBC ಅವರು 30. ಸೊ ಇಲ್ಲಿ CET ಯಲ್ಲಿ ಪಾಸ್ ಆದವ್ರನ್ನ ಒಂದು ಹುದ್ದೆಗೆ 3 ಫಿಸಿಕಲ್ಗೆ ಕರ್ಕೊಂಡು ಹೋಗ್ತಾರೆ. ಫಿಸಿಕಲ್ ಅಲ್ಲಿ ಏನಿರ್ತದೆ ಸರ್? CET ಪಾಸ್ ಆದವರು ಮಾತ್ರ ಫಿಸಿಕಲ್ ಇರ್ತದೆ. ಸೊ ಪುರುಷರಿಗೆ ಫಿಸಿಕಲ್ ಇಲ್ಲಿ ಯಾವ್ದು ಹೈಟು ಗೀಟು ಚೆಸ್ಟ್ ವೇಟ್ ಯಾವ್ದು ಬರುವುದಿಲ್ಲ. ಜಸ್ಟ್ 35 kg ಮರಳನ್ನ, ಸ್ಯಾಂಡ್ ಅನ್ನ ಅಥವಾ ಯಾವ್ದೋ ಒಂದು ಚೀಲವನ್ನ 100 ಮೀಟರ್ ಅದನ್ನ ಎತ್ಕೋಬೇಕು. ಎತ್ಕೊಂಡು ಸೊ ಮೇಲೆ ಹೊತ್ಕೊಂಡು 100 ಮೀಟರ್ ವರೆಗೆ 2 ನಿಮಿಷದಲ್ಲಿ ಓಡ್ಬೇಕು. 2 ನಿಮಿಷದಲ್ಲಿ ಓಡ್ಬೇಕು. ಇದು ಫಿಸಿಕ್ ಫಸ್ಟ್. ಇದು ಪಾಸ್ ಆದ್ಮೇಲೆ 15 ಸೆಕೆಂಡ್ದಾಗ ಏನು ಒತ್ಕಲಾರ್ದ ಹೋಗ್ತೀವ್ರಿ. ನಡ್ಕಂತ ಹೋದ್ರು ಕೂಡ ನಾವು ಸೊ 2 ನಿಮಿಷ ಅಲ್ಲ 1 ನಿಮಿಷದಾಗೆ ನಾವು ಅಲ್ಲಿಗೆ ಹೋಗ್ತೀವಿ. 100 ಮೀಟರ್ ಜಸ್ಟ್. ಇದನ್ನ ಪಾಸ್ ಆದ್ಮೇಲೆ ನೆಕ್ಸ್ಟ್ ಒಂದ್ ವೇಳೆ ಇದನ್ನ ಫೇಲ್ ಆದ್ರೆ ಇಲ್ಲಿಗೆ ಎಂಡ್. 1 ಕಿಲೋಮೀಟರ್ ಅನ್ನ, 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ದೂರವನ್ನ 4 ನಿಮಿಷ 15 ಸೆಕೆಂಡ್ಗಳಲ್ಲಿ. ನೀವೇನಾದ್ರೂ PC ನೋಡಿದ್ರೆ, PC-ಗೆ ನೀವೇನಾದ್ರೂ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ, ಸೊ 2.5 ರೌಂಡ್ ಅನ್ನ 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಮುಗಿಸ್ಬೇಕು. ಇವೆರಡನ್ನ ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕು. ಇದಕ್ಕೇನು ಮಾರ್ಕ್ಸ್ ಇಲ್ಲ. ಇದು ಪಾಸ್ ಆದ್ರೆ ಸೊ ನೀವು ನೆಕ್ಸ್ಟ್ ಫಿಸಿಕಲ್ ಪಾಸ್ ಆದಂಗೆ ಅಂತ. ಮಹಿಳೆಯರಿಗೆ 20 kg ತೂಕವನ್ನ, 20 kg ಭಾರವನ್ನ ಸೊ 2 ನಿಮಿಷದಲ್ಲಿ ತಲುಪಬೇಕು. 100 ಮೀಟರ್ ಹೋಗ್ಬೇಕು. 20 kg ಗಂಟನ್ನ ಹೊತ್ಕೊಂಡು 100 ಮೀಟರ್ ಸೊ ದೂರವನ್ನ 2 ನಿಮಿಷದಲ್ಲಿ ತಲುಪಬೇಕು. ಇದ್ರ ಜೊತೆಗೆ 1000 ಮೀಟರ್ ಓಟವನ್ನ 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಓಡಬೇಕು. ಸೊ ಇದು ಕೂಡ 5 ನಿಮಿಷ 40 ಸೆಕೆಂಡ್ ಅಂತಂದ್ರೆ 2.5 ಒಂದು ರೌಂಡ್ ಅನ್ನ, 400 ಮೀಟರ್ ರೌಂಡ್ ಇತ್ತಂದ್ರೆ 2.5 ರೌಂಡ್ ಅನ್ನ 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಓಡಬೇಕು. ಸ್ವಲ್ಪ ವೀಕ್ ಇದ್ದವರಿಗೆ ಆಗೋದು ಡೌಟ್. ಸೊ ಇದು ನಾರ್ಮಲ್ ಆಗಿ 2ನ್ನ ಪಾಸ್ ಆಗ್ಲೇಬೇಕು. ಸರ್ 2 ಟೆಸ್ಟ್ ಗಳಲ್ಲಿ ಮೊದಲು ಭಾರ ಎತ್ತುಕೊಂಡು ಓಡುವಂತದನ್ನ ಫಸ್ಟ್ ಮಾಡ್ತಾರೆ. ಒಂದ್ ವೇಳೆ ಅದರಲ್ಲಿ ಫೇಲ್ ಆದ್ರಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಪರಿಗಣಿಸೋದಿಲ್ಲ. ಸೊ ನಾನು ಹೇಳಿದ್ದಲ್ಲ CCA ಅಂತ, ಇಟ್ ಮೀನ್ಸ್ ITI ಪಾಸ್ ಆಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಕಾರ್ಖಾನೆಗಳಲ್ಲಿ ಸೊ ಅಪ್ರೆಂಟಿಸ್ಶಿಪ್ ಪಾಸ್ ಆದಂತವ್ರಿಗೆ ಫಿಸಿಕಲ್ ಇರೋದಿಲ್ಲ. ಅವ್ರು ನೆಕ್ಸ್ಟ್ ಸೀದಾ ಸೆಲೆಕ್ಷನ್, ಮಾರ್ಕ್ಸ್ ಗಿನ್ನ ಚೆನ್ನಾಗಿದ್ರೆ. ಸೊ ಅರ್ಜಿ ಸಲ್ಲಿಸುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಡಬೇಕು. ಇದು ಕೇಂದ್ರ ಸರ್ಕಾರದ ಹುದ್ದೆ ಆಗಿರುವುದರಿಂದ OBC EWS SC ST ಡಾಕ್ಯುಮೆಂಟ್ಸ್ ಗಳು ಇಂಗ್ಲಿಷ್ ನಲ್ಲಿ ಇರಬೇಕು. ಕನ್ನಡದಲ್ಲಿ ಸೊ ನಾಟ್ ಅಕ್ಸೆಪ್ಟೇಬಲ್.
ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಇತ್ತೀಚೆಗೆ ಎದ್ದು ಇರಬೇಕು. ಯಾವುದೇ ಕಾರಣಕ್ಕೂ ಅವ್ರು ಹೇಳಿದಂತ ಸೈಜ್ ಅಲ್ಲೇನೆ ಅಪ್ಲೋಡ್ ಮಾಡ್ಬೇಕು. ಯಾಕಂತ ಕೇಳಿದ್ರೆ ನಾನು ಗಮನಿಸಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು ಇದರಿಂದಲೇ ರಿಜೆಕ್ಟ್ ಮಾಡ್ತಾರೆ. ಸಾಫ್ಟ್ವೇರ್ ಇರ್ತಾವ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅರ್ಜಿ ಸಲ್ಲಿಸುವಾಗ ನೀವು ಯಾವ ಪೋಸ್ಟ್ಗೆ ಮತ್ತು ಯಾವ ವಲಯಕ್ಕೆ, ನನಗೆ ಹುಬ್ಬಳ್ಳಿ ವಲಯ, ನೈಋತ್ಯ ವಲಯ ಬೇಕು, ಸಿಕಿಂದ್ರಾಬಾದ್ ಬೇಕು, ಯಾವ್ದಕ್ ಬೇಕಂತೀರಿ ಅದನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ರಿ. ಯಾಕಂದ್ರೆ ಆಯ್ಕೆ ಆದ್ರೆ ನಿಮ್ ಕೆಲಸ ಅಲ್ಲೇನೆ ಇರ್ತದೆ. ಸೊ ಅರ್ಜಿ ಸಲ್ಲಿಸುವಾಗ ನೀವೇ ಮುಂದೆ ಕೂತ್ಕೊಂಡು ಯಾವ್ದೋ ಇಂಟರ್ನೆಟ್ ಕೆಫೆಗೆ ಹೋಗಿರ್ತೀರಿ, ಅವನಿಗೆ ಬಿಟ್ಟು ಕೊಡೋದಲ್ಲ. ಅವ್ನ ಎಷ್ಟೋ ಸಲ ಅವಂದೇ ಇಮೇಲ್ ಹಾಕಿರ್ತಾನೆ, ಅವಂದೇ ಮೊಬೈಲ್ ನಂಬರ್ ಹಾಕಿರ್ತಾನೆ. ಏನೋ ಅಂತ ಮಾಡ್ಬೇಡ್ರಿ. ಅಟ್ಲೀಸ್ಟ್ ನೀವು ಎಕ್ಸಾಮ್ ಪಾಸ್ ಆಗೋದು ಆಮೇಲೆ. ಅರ್ಜಿ ಸಲ್ಲಿಸುವುದರ ಬಗ್ಗೆ ಆದ್ರೆ ನೀವ್ ಎಂತ ಬಿಸಿ ಇರ್ರಿ, ಎಷ್ಟೇ ಫ್ರಸ್ಟ್ರೇಟೆಡ್ ಆಗಿರ್ರಿ, ಕರೆಕ್ಟ್ ಆಗಿ ಮಾಡಿ. ಇಂಟರ್ನೆಟ್ ಕೆಫೆಯಲ್ಲಿರುವಂತ ಆ ವ್ಯಕ್ತಿನೇ ಸಂಪೂರ್ಣವಾಗಿ ನಂಬಕ್ ಹೋಗ್ಬೇಡ್ರಿ. ಯಾಕೆ ಈ ವಿಡಿಯೋ ಮಾಡಿದ್ದು ಅಂತ ಕೇಳಿದ್ರೆ ನೋಟಿಫಿಕೇಶನ್ ಇಂಗ್ಲಿಷ್ ನಲ್ಲಿ ಅದ, ಬಟ್ ಯು ಮೇ ನಾಟ್ ಬಿ ಅಂಡರ್ಸ್ಟ್ಯಾಂಡ್. ಅದು ನೀವು ಅದನ್ನ ಅರ್ಥ ಮಾಡ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇರೋದು. ಅರ್ಜಿ ಸಲ್ಲಿಸುವಾಗ ನೀವು ಒಂದು ಮೊಬೈಲ್ ನಂಬರ್ ಕೊಡ್ಬೇಕಾಗತ್ತೆ, ಇಮೇಲ್ ಕೊಡ್ಬೇಕಾಗತ್ತೆ. ಅದು ಕೊಟ್ಟ ಮೇಲೆ ಪರ್ಮನೆಂಟ್ ಆಗಿ ನೇಮಕಾತಿ ಮುಗಿಯುವ ತನಕ ಇರ್ಬೇಕು. ಇಲ್ಲ ಅಂತ ಕೇಳಿದ್ರೆ ನೀವು ಅಲ್ಲೇನೆ ಡಿಸ್ಕಂಟಿನ್ಯೂ ಆಗ್ಬಿಡ್ತೀರಿ. ಸೊ ನೇಮಕಾತಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ RRB ವೆಬ್ಸೈಟ್ ನಲ್ಲಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವೆಬ್ಸೈಟ್ ಅಲ್ಲಿ, ಸೊ ನಮ್ಮ ಬೆಂಗಳೂರು ವೆಬ್ಸೈಟ್, ಬೆಂಗಳೂರು ಏನು ಸೌತ್ ವೆಸ್ಟರ್ನ್ ಈಸ್ಟರ್ನ್ ರೈಲ್ವೆ ಇದೆ, ಸೊ ಸೌತ್ ವೆಸ್ಟ್ ರೈಲ್ವೆ ಇದೆ, ಇದರಲ್ಲಿ ನೋಡ್ಬೇಕಾಗ್ತದೆ. ಇದರ ಜೊತೆಗೆ ಸೊ ಇವು ಮೇನ್ ಮುಖ್ಯ ರೈಲ್ವೆ ವಲಯಗಳು, ನಮ್ದೇನು ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಏನಿದೆ ಹುಬ್ಬಳ್ಳಿ, ಸೊ ಇದ್ರದ್ದು ಆ BCL ಯಾಕಂತ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಫೇಕ್ ನ್ಯೂಸ್ಗಳು ಬಹಳ ಸ್ಪ್ರೆಡ್ ಆಗ್ತವೆ. ಆ ಕಾರಣಕ್ಕಾಗಿ ಇಲ್ಲಿ ನೋಡೋದು ಉತ್ತಮ. ಸೊ ಹೆಚ್ಚು ಕಡಿಮೆ ನಾನು ಹೇಳಿದ್ನಲ್ರಿ, ಕೆಲವೊಂದು ಜೆನ್ಯೂನ್ ಆಗಿರುವಂತ ಟೆಲಿಗ್ರಾಮ್ ಗ್ರೂಪ್ಸ್ ಗಳಿದಾವೆ, ಅವುಗಳನ್ನ ಫಾಲೋ ಮಾಡಿದ್ರೆ ಅನುಕೂಲ ಆಗುತ್ತೆ. ಸೊ ನಾನು ಈಗಾಗಲೇ ಹೇಳಿರುವ ಹಾಗೆ ನಿಮ್ಗೆ 15 ಭಾಷೆಗಳಲ್ಲಿ ಕ್ವಶನ್ ಪೇಪರ್ ಅವೈಲೇಬಲ್ ಇರ್ತದೆ. ಅರ್ಜಿ ಸಲ್ಲಿಸುವಾಗಲೂ ನೀವು ಕನ್ನಡ ಭಾಷೆ ಅಂತ ಆಯ್ಕೆ ಮಾಡ್ಕೊಂಡ್ರೆ ಕನ್ನಡ ಇಂಗ್ಲಿಷ್ ಎರಡು ಸಿಗ್ತದೆ, ಹಿಂದಿ ಆಯ್ಕೆ ಮಾಡ್ಕೊಂಡ್ರೆ ಹಿಂದಿ ಇಂಗ್ಲಿಷ್ ಸಿಗ್ತದೆ. ಸೊ ಲ್ಯಾಂಗ್ವೇಜ್ ನ ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೋಬೇಕು. ಇನ್ನೂ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಯಾರು SC/ST ಅಭ್ಯರ್ಥಿಗಳಿದ್ರಿ, ನಿಮ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಸರ್ ನಾನು ದಾವಣಗೆರೆದವ ಇದ್ದೀನಿ, ಎಕ್ಸಾಮ್ ನನಗೆ ಬೆಂಗಳೂರು ಬಿದ್ದದೆ, ದಾವಣಗೆರೆಯಿಂದ ಬೆಂಗಳೂರುವರೆಗೆ ನಿನಗೆ ಆನ್ಲೈನ್ ಟ್ರೈನಿಂಗ್ ಹೋಗೋದಕ್ಕೆ ಸ್ಲೀಪರ್ ಸೆಕೆಂಡ್, ನಾವೇನ್ ಸ್ಲೀಪರ್ ರಿಸರ್ವೇಶನ್ ಅಂತ ಕರಿತೀವಲ್ಲ, ನಿನಗೆ ಉಚಿತ ಒಂದು ಟಿಕೆಟ್ ಇರ್ತದೆ, ಮೀನ್ಸ್ ಉಚಿತ ಪ್ರಯಾಣ ಇರ್ತದೆ. ಆದ್ರೆ ನೀನು ಪ್ರಯಾಣಿಸುವಾಗ SC/ST ಸೊ ಪ್ರಮಾಣ ಪತ್ರವನ್ನ ತಗೊಂಡು ಹೋಗ್ಬೇಕು. ಅರ್ಜಿ ಸಲ್ಲಿಸುವಾಗಲೇ ಇದನ್ನ ಕ್ಲೇಮ್ ಮಾಡ್ಬೇಕು. ನಿಮ್ಗೊಂದು ಆಪ್ಷನ್ ಕೊಡ್ತಾರೆ. ಇದನ್ನ ನಾನು ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಅಟ್ಲೀಸ್ಟ್ ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ, ನಮ್ 300-400 ರೂಪಾಯಿ ಉಳಿಸೋದು ಕೂಡ ಬಹಳ ದೊಡ್ಡ ಕೆಲಸ ಆಗುತ್ತೆ. ಯಾವಾಗ ಯಾವುದೇ ಜಾಬ್ ಇಲ್ಲಾರದ ನಮ್ಮ ಹಣಕಾಸು ಪರಿಸ್ಥಿತಿ ಕಠಿಣವಾಗಿದ್ದಾಗ. ಸೊ ಎಷ್ಟೋ ಸಂದರ್ಭಗಳಲ್ಲಿ ನಾವು ಟ್ರೈನಿಗೆ, ಜನರಲ್ ಡಬ್ಬಿಯಲ್ಲಿ ಟ್ರೈನಿಗೆ ಸೊ ಟಿಕೆಟ್ ಕೊಡ್ಲಾರದೆ ಟಾಯ್ಲೆಟ್ ರೂಮ್ ಅಲ್ಲಿ ಕೂತ್ಕೊಂಡು ಹೋಗಿದಂತ ಸಂದರ್ಭಗಳು ಕೂಡ ನಾನು ನನ್ನಂತ ಹಲವಾರು ಸೊ ಗ್ರಾಮೀಣ ಭಾಗ ಬಡತನದಿಂದ ಬಂದಂತವ್ರು ಅನುಭವಿಸಿದ್ದಾರೆ. ನೀವು ಕೂಡ ಸುಮಾರು ಸಲ ಮಾಡಿರ್ತೀರಿ, ಅದರಲ್ಲಿ ಏನು ವಿಶೇಷತೆ ಇಲ್ಲ. ಸರ್ ಕೊನೆಗೆ ಮೋಟಿವೇಶನ್ ಅನ್ನೋದಕ್ಕಿಂತ ಕೆಲವೊಂದು ವಾಸ್ತವಾಂಶಗಳನ್ನ ಹೇಳ್ತೀನಿ, ಮೇ ಬಿ ಅದು ನಿಮಗೆ ಮೋಟಿವೇಶನ್ ಅನಿಸ್ಬಹುದು. ಸರ್ಕಾರಿ ಹುದ್ದೆ ಬೇಕು ಸರ್, ನನಗೆ ಯಾವ್ದಾದ್ರು ಸಿಗ್ಲಿ, ಸಿಕ್ಕಾಪಟ್ಟೆ ಇನ್ಸಲ್ಟ್ ಆಗಿದೆ, ಅವಮಾನ ಆಗಿದೆ, ಕ್ವಾಲಿಫಿಕೇಶನ್ ಜಾಸ್ತಿ ಇಲ್ಲ, ಜಸ್ಟ್ SSLC ಇದೆ, ಫೈನ್, ಇದೊಂದು ಒಳ್ಳೆ ಅವಕಾಶ. ಸೊ ನೀವು ಇದಕ್ಕಾಗಿ ಯಾವ ಬುಕ್ ಓದ್ತೀರಿ, ಅಲ್ಲಿ ಕೋಚಿಂಗ್ ತಗೊಳ್ತೀರಿ ಅದು ನನಗೆ ಬೇಕಾಗಿಲ್ಲ. ಸರ್ಚ್ ಇಟ್, ನಾನೇ ಹೇಳ್ಬೇಕಂತ ಏನಿಲ್ಲ. ಸೊ ಸರ್ಚ್ ಮಾಡಿ ಅಂತ ಕೊಡುವವರಿದ್ರೆ ಜಸ್ಟ್ ಗೋ ಅಂಡ್ ಟೇಕ್ ಎಕ್ಸಾಮ್ ಪಾಸ್ ಮಾಡಿ. ಒಂದು ಸರ್ಕಾರಿ ಹುದ್ದೆ ಸಿಕ್ಕರೆ ಸಾಕನ್ನೋರಿಗೆ ಇದು ಅತ್ಯುತ್ತಮವಾದದ್ದು. ಅಂಡ್ ಒನ್ ಮೋರ್ ಥಿಂಗ್, ಇದು ಸೆಂಟ್ರಲ್ ಗವರ್ಮೆಂಟ್. ಸುಮಾರು ಜನ ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಪ್ರೈವೇಟ್ ಜಾಬ್, ಸೊ ಬಹಳಷ್ಟು ಅನ್ಸರ್ಟನ್ ಇರ್ತದೆ. ಬಟ್ ಇದು ಸೆಂಟ್ರಲ್ ಗವರ್ಮೆಂಟ್ ಜಾಬ್, ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಮಜಾ ಬೇರೆ ಇರುತ್ತೆ. ಸೊ ಸರ್ಕಾರಿ ಉದ್ಯೋಗಕ್ಕಾಗಿ ಸುಮಾರು ಸ್ಟ್ರಗಲ್ ಮಾಡ್ತಾ ಇದ್ರಿ, ಫೈಟ್ ಮಾಡ್ತಾ ಇದ್ರಿ, ಫ್ರಸ್ಟ್ರೇಷನ್ ಆಗಿದ್ರಿ, ಅವಮಾನ ಎಲ್ಲ ಆಗಿದ್ದಾವೆ ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇದು D ಗ್ರೂಪ್, ನಾನು ಹೇಳಿದ್ದೀನಿ, ನಾನು ಸುಮಾರು ಜನ ನೋಡಿದ್ದೀನಿ. ಅವ್ರು ಸಕ್ಸಸ್ ಆದ್ರೆ ಅವ್ರ ಕಾರಣ, ಫೇಲಿಯರ್ ಆದ್ರೆ ಯಾರೋ ಮಾಹಿತಿ ನೀಡೋವನ ಕಾರಣ. ಸೊ ಯು ನೆವರ್ ಕ್ರಾಸ್ ದಟ್ ಪಜಲ್, ಆ ಒಂದು ವಿಷವರ್ತಲವನ್ನ ಕ್ರಾಸ್ ಮಾಡಕ್ ಆಗುದಿಲ್ಲ. ಸೊ ನಾವ್ ಹೇಳಿದ ಮಾಹಿತಿ ಎಷ್ಟೆಲ್ಲ ಶಾರ್ಟ್ ನಾಲೆಜ್ ಇದ್ದವನಿಗೆ ಅಷ್ಟು ಬರುವುದಿಲ್ಲ. ಸೊ ಉದ್ಯೋಗಕ್ಕ ಒಂದು ಉದ್ಯೋಗ ಸಿಗ್ತದೆ. ನೀವು ಪ್ರೈವೇಟ್ ಕೆಲಸ ಮಾಡಿದ್ರೆ ಅದಾವ, ಸುಮಾರು ಪ್ರೈವೇಟ್ ಕೆಲಸಗಳದಾವ. ನಾನು ಸುಮಾರು ಜನ ಕೇಳ್ತಿರ್ತೀನಿ. ನಾನು ಕ್ಲಾಸ್ ಮಾಡೋದು ಯೂಟ್ಯೂಬ್ ಅಲ್ಲಿ, ನಾನು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಿರುವಂತದ್ದು ಸರ್ಕಾರಿ ಉದ್ಯೋಗಕ್ಕೆ ಓದುವಂತವರಿಗೆ. ಸರ್ಕಾರಿ ಉದ್ಯೋಗಕ್ಕೆ ಓದುವಂತದ್ದು ಆಸ್ ಎ ಪ್ರೊಫೆಸರ್, ಆಸ್ ಎ ಇಷ್ಟು ವರ್ಷಗಳ ಅನುಭವ. ರೀಸೆಂಟ್ ಆಗಿ ನಮ್ಮ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ 1 ವರ್ಷಕ್ಕೆ 6.5 ಲಕ್ಷ ಜನ ಡಿಗ್ರಿ ಮುಗಿಸ್ತಾರೆ ಬ್ರದರ್ಸ್. ಅದರಲ್ಲಿ ಗವರ್ಮೆಂಟ್ ಜಾಬ್ಗೆ ಅಂತ ಬರುವವರು, ಡಿಗ್ರಿ ಮುಗಿಸಿದ ತಕ್ಷಣ ಬರುವಂತವ್ರು ಅಥವಾ ಒಂದು ಬ್ಯಾಚ್ ನಿಂದ ಬರುವಂತವ್ರು
ವೆರಿ ವೆರಿ ಲೆಸ್, ಜಸ್ಟ್ 10% ಬರುವುದಿಲ್ಲ, 10% ಬರುವುದಿಲ್ಲ. 5% ಗಿಂತ ಕಮ್ಮಿನೇ ಬರ್ತಾರೆ. ನೀವ್ ಬೇಕಿದ್ರೆ ಡಿಗ್ರಿ ಫೈನಲ್ ಇಯರ್ ಇಲ್ಲಿದ್ರೆ ನೀವು 50 ಜನ ಇದೀರಿ ಅಂತ ಕೇಳಿದ್ರೆ 10 ಜನಕ್ಕೂ ಕೂಡ ಕಾಂಪಿಟೇಟಿವ್ ನಾಲೆಜ್ ಇರುವುದಿಲ್ಲ. ಮತ್ ಮಿಕ್ಕಿದ 90% ಜನ ಇಲ್ಲಿ ಹೋಗ್ತಾರೆ, ಸಿಕ್ಕಾಪಟ್ಟೆ ಕೆಲಸ ಅದಾವ, ಪ್ರೈವೇಟ್ ಕೆಲಸ ಅದಾವ, ಸ್ವಂತ ಉದ್ಯೋಗ ಅದ. ಇವು ಏನ್ ಮಾಡ್ತಾವ ಅಂದ್ರೆ ಕೆಲವೊಂದು ಧಾರವಾಡ, ಬಿಜಾಪುರ, ಬೆಂಗಳೂರದಾಗ ಇರ್ತಾವ ಪಾರ್ಗಳು, ಹೋದದನ್ನ ಬಿಟ್ಟು ಬರೀ ಮಂದಿ ನೋಡೋದೇ ಕೆಲಸ ಇರ್ತದ. ಯಾವ ಒಂದು ಜೆರಾಕ್ಸ್ ಸೆಂಟರ್ ಮುಂದೆ ಎಷ್ಟ್ ಮಂದಿ ನಿಂತಾರ, ಯಾವ ಕ್ಯಾಂಟೀನ್ ಮುಂದೆ ಎಷ್ಟು ಜನ ನಿಂತಾರ, ಯಾವ ಹೆಗ್ ರೈಸ್ ಅಂಗಡಿ ಮುಂದೆ ಎಷ್ಟು ಜನ ನಿಂತಾರ ನೋಡುದು, ಎಪ್ಪೋ ಎಷ್ಟು ಜನ ಅದಾರ ಅನ್ನೋದು. ಲಕ್ಷ ಜನ ಇರ್ತಾರೆ. ಸೊ ಊರು ಹೊಸ ಬಾರಿ ಬಿಟ್ಟು ನಿಮ್ ಕೆಲ್ಸದ ಮೇಲೆ ಫೋಕಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆದ. ಸೊ ಇದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೊಡ್ಬೇಕಾಗಿದ್ದ ಮಾಹಿತಿ ಆಗಿತ್ತು. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳಿದ್ರೆ ಸೊ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಯು ಕ್ಯಾನ್ ಜಾಯಿನ್. ಸುಮಾರು ಜನ ಜಾಯಿನ್ ಆಗಿದ್ದಾರೆ. ಸೊ ಖಂಡಿತ ನಿಮ್ಗೆ ಅದು ಅನುಕೂಲ ಆಗ್ತದೆ. ಸೊ ಇಷ್ಟು ಹೇಳಿ ಇಲ್ಲಿಗೆ ಮುಗಿಸ್ತೀನಿ. ಒಳ್ಳೆದಾಗ್ಲಿ.